ನೋಡೋರು ನಿಮ್ಗೆ ಒಂಥರ ಇರಿಟೇಷನ್ ಆದ್ರೂ ಏನು ಮಾಡಕ್ಕಾಗ್ತಾ ಇಲ್ಲ. ನಮ್ ಹುಡುಗ ಬಂದಿಲ್ವಲ್ಲ. ರಕ್ಷಿತಾ ವಿಚಾರ ಅಂತ ಬಂದಾಗ ರಕ್ಷಿತಾ ಅವಳೇನೋ ಹೇಳಕ್ ಟ್ರೈ ಮಾಡ್ತಾ ಇರ್ತಾಳೆ, ಬಟ್ ಆ ಪದಗಳು ಬರ್ದೇ ಇರೋದ್ರಿಂದ ಅಲ್ಲೇ ಸೊ ವಾಟ್ ನೆಕ್ಸ್ಟ್? 2 ಸೀರಿಯಲ್ ಮುಗೀತು, ಬಿಗ್ ಬಾಸ್ ಆಯ್ತು, ಧನುಷ್ ಏನ್ ಮಾಡ್ತಾರೆ ನೆಕ್ಸ್ಟ್? ಮಾತುಕತೆ ನಡೀತಿದೆ, ಸಿನಿಮಾ ಮಾಡೋಣ ಅಂತ ಇದೀವಿ. ಈಗ ವಿನ್ನರ್ ಮತ್ತೆ ರನ್ನರ್ ಇಬ್ರು ಅನೌನ್ಸ್ ಆಗಿದೆ. ಎಷ್ಟು ಡಿಸರ್ವಿಂಗ್ ಅನ್ಸುತ್ತೆ ಇಬ್ರು? ಜನರಲ್ ಡಿಸಿಷನ್ ನಾನು ಏನ್ ಸರಿ ಇಲ್ಲ. ಜನರಲ್ ಡಿಸಿಷನ್ ನಾನು ಏನ್ ಸರಿ ಇಲ್ಲ. ನನ್ನ ಪ್ರಕಾರ ಜನರು ನನ್ ಟಾಸ್ಕ್ ಮಾಸ್ಟರ್ ಕೊಟ್ಟಿದ್ರು ಅಂತಾನೆ ಟಾಸ್ಕ್ ಮಾಸ್ಟರ್ ಧನುಷ್ ಅಂತಾನೆ ಹಾಕೋಣ. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12 ಸೊ ಈಗಾಗಲೇ ಮುಗ್ದಿದೆ. ರನ್ನರ್ ಯಾರು, ವಿನ್ನರ್ ಯಾರು, ಪ್ರತಿಯೊಂದು ಕೂಡ ಗೊತ್ತಾಯ್ತು. ಟಾಪ್ 6 ಕಂಟೆಸ್ಟೆಂಟ್ಗಳು ಒಬ್ಬೊಬ್ರು ಆಚೆ ಬಂದ್ರು. ಒಂದಷ್ಟು ಜನ ಎಲ್ಲರೂ ಕೂಡ ಇಂಟರ್ವ್ಯೂ ಮಾಡಾಯ್ತು. ಸೊ ಧನುಷ್ ಗೌಡ ಅವರು ಇವತ್ತು ನನ್ನ ಮುಂದೆ, ನನ್ನ ಜೊತೆ ನನ್ನ ಗೆಸ್ಟ್ ಆಗಿ ಕುಳಿತಿದ್ದಾರೆ. ಅವ್ರನ್ನ ಒಂದಷ್ಟು ಮಾತಾಡ್ಸಿದೆ. ಫಸ್ಟ್ ವೆಲ್ಕಮ್ ಮಾಡ. ನಮಸ್ತೆ ಧನುಷ್, ನಮಸ್ತೆ. ಹೇಗಿದ್ದೀರಾ? ಸೂಪರ್. ನೀವು? ಚೆನ್ನಾಗಿದ್ದೀನಿ. ಟಾಸ್ಕ್ ಮಾಸ್ಟರ್ ಅಂತಾನೆ ಹೆಸರು ತಗೊಂಡು ಧನುಷ್ ಗೌಡ ಅವರು ಆಚೆ ಬಂದ್ರು. ಟಾಪ್ 6 ಕಂಟೆಸ್ಟೆಂಟ್ ಅಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ ಅಂಡ್ ಕ್ಯಾಪ್ಟನ್ ಆಗಿ ಬಂದಿದ್ದು ಅಂಡ್ ಫೈನಲಿಸ್ಟ್ ಕೂಡ ನೀವೇ ಫಸ್ಟ್ ಆಗಿದ್ರಿ. ಹೆಂಗ್ ಅನಿಸ್ತಾ ಒಂದು ಟೈಮ್ ನಿಮ್ಗೆ ಫಸ್ಟ್ ಫೈನಲಿಸ್ಟ್? ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಂದು ಒಂದೊಂದು ಸ್ಟೇಜ್ ಇದೆಯಲ್ಲ, ಕ್ಯಾಪ್ಟನ್ ಆಗ್ಬೇಕು ಅಂತ. ಅಲ್ಲಿ ಒಳಗಡೆ ಟಾಸ್ಕ್ ಆಡೋದೆಲ್ಲ ಅದಕ್ಕೋಸ್ಕರನೇ, ಕ್ಯಾಪ್ಟನ್ ಆಗ್ಬೇಕು, ಫಸ್ಟ್ ಫೈನಲಿಸ್ಟ್ ಆಗ್ಬೇಕು ಎಲ್ಲ ಅಂತ. ಸೊ ಪ್ರತಿಯೊಂದು ಕ್ಯಾಪ್ಟನ್ 3 ಟೈಮ್ಸ್ ಆಗಿದ್ದು, ಫೈನಲಿಸ್ಟ್ ಫಸ್ಟ್ ಆಗಿದ್ದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಆ ಪ್ರಯತ್ನ ಫಲಿಸ್ತು ಅಂತ ತುಂಬಾ ಖುಷಿ ಆಗುತ್ತೆ. ಓಕೆ, ಅದು ಫೈನಲಿಸ್ಟ್ ಅಂತ ಅಂದ್ಮೇಲೆ ಟಾಪ್ 6 ಅಂತ ಬಂದಾಗ ಮೇ ಬಿ ಹತ್ತತ್ರ ಆದ್ರೂ ನಾವು ಹೋಗ್ಬೋದು ಅನ್ನೋದೆಲ್ಲ ಒಂದಷ್ಟು ಇರುತ್ತೆ. ಬಟ್ ಟಾಪ್ 6 ಅಲ್ಲಿ ನೀವೇ ಫಸ್ಟ್ ಬಂದಾಗ ಅದೊಂದು ಬೇಜಾರ್ ಹೆಂಗ್ ಅನ್ನಿಸ್ತು ನಿಮ್ಗೆ? ಬೇಜಾರು ಅದೇ, ನಾವು 6th ಬಂದಿದ್ದ ಅಂತ ಸ್ವಲ್ಪ ಬೇಜಾರಿದೆ. ಅದು ಬಿಟ್ರೆ ನನ್ನ ಆಟ ನಾನು ಆಡಿದ್ದೀನಿ. ಟಾಪ್ 6 ಅಲ್ಲಿ ಬಂದಿದ್ದು ಬೇಜಾರಂತೂ ಇದೆ, ಇಲ್ಲ ಅಂತಲ್ಲ. ಬಟ್ ನನ್ನ ಆಟ ನಾನು ಆಡಿದ್ದೀನಿ. ನನಗೆ ವೋಟ್ ಬಂದಿರೋ ಪ್ರಕಾರ 6th ಆಚೆ ಬಂದಿದ್ದೀನಿ. ಇಟ್ಸ್ ಫೈನ್, ಏನ್ ಮಾಡಕ್ಕಾಗಲ್ಲ. ಅದ್ ಆ ಟೈಮಲ್ಲಿ ಅವಾಗ ತಾನೇ ಆಚೆ ಬರ್ತೀರಾ, ಸುದೀಪ್ ಸರ್ ಹತ್ರ ಮಾತಾಡ್ತಿರ್ತೀರಾ, ಇನ್ನೊಂದ್ ಕಡೆಯಿಂದ ಅಮ್ಮ ಸಿಕ್ಕಾಪಟ್ಟೆ ಅಳ್ತಾರೆ, ಅವ್ರಿಗೆ ಹೋಗಿ ಸಮಾಧಾನ ಮಾಡೋದು ಇರ್ತದಲ್ಲ. ಪ್ರತಿಯೊಬ್ರು ಕೂಡ ಅದೊಂದು ಮೂಮೆಂಟ್ ತುಂಬಾ ಬೇಜಾರ್ ಕೂಡ ಆಯ್ತು. ಅಮ್ಮ ಆತರ ಹತ್ತಿದ್ ನೋಡಿ ನಿಮ್ಗೆ ಹೆಂಗ್ ಅನಿಸ್ತು? ತುಂಬಾ ದಿನಗಳಾದ್ಮೇಲೆ ಅಮ್ಮನ್ ನೋಡಿದ್ ನೀವು ಅಂಡ್ ಆ ಒಂದ್ ಅಳು ಮುಖನ ನೋಡಿದಾಗ ಬೇಜಾರೈತೆ? ಅಯ್ಯೋ, ಅದಕ್ಕಿಂತ ಬೇಜಾರು ಇನ್ನೇನಿರುತ್ತೆ ಹೇಳಿ. ನಾನಂದ್ರೆ ನಾವಮ್ಮ ಅಂದ್ರೆ ಎಲ್ರು ಇಷ್ಟಪಡ್ತಾರೆ, ನಾನು ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀನಿ ನಮ್ಮಮ್ಮನ. ಅವ್ರು ಅಳದ್ ನೋಡಿ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಸುಮ್ನೆ ಹೋದೆ, ಅಲ್ಲಿ ಆದಷ್ಟು ಟ್ರೈ ಮಾಡಿದೆ ಸಮಾಧಾನ ಮಾಡಕ್ಕೆ. ದಟ್ಸ್ ಫೈನ್. ಇವಾಗ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ನನಗೆ ಹೇಳಿದ್ರು, ನಮ್ಮಮ್ಮನ ಅದನ್ನೇ ಕೇಳಿದೆ, ನಿನಗಿಷ್ಟ ಆಯ್ತಾ ನಾನು ಆಟ ಆಡಿದ್ದು? ಇಷ್ಟ, ಅಷ್ಟೇ ಸಾಕು, ಇನ್ನೇನು ಮಾಡಕ್ಕಾಗಲ್ಲ. ಎಸ್ ಎಸ್ ಎಸ್. ಸೊ ಬಿಗ್ ಬಾಸ್ ಮನೆಯಿಂದ ಬಂದ್ರಿ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಿಂದ ಬಂದಿರೋ ಈಗ ಆಲ್ರೆಡಿ ಒಂದಷ್ಟು ಈವೆಂಟ್ ಗಳಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ. ರಿಬ್ಬನ್ ಕಟ್ಟು, ಅದು ಇದು, ಇನಾಗ್ರೇಷನ್ ಎಲ್ಲ ಬ್ಯುಸಿ ಆಗಿದ್ದಾರೆ. ನಿಮ್ದು ಏನಾದ್ರು ಒಂದಷ್ಟು ಆಯ್ತಾ ಏನಾರ ಈವೆಂಟ್ಸ್ ಗಳು? ಹೆಂಗೆ? 1-2 ಕಡೆ ಹೋಗಿದ್ದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮತ್ತೆ ಇನ್ನೊಬ್ಬ ಮೈಸೂರು ಮೈಲಾರಿ ದೋಸೆ, ಅಲ್ಲಿಗೆ ಹೋಗಿದ್ದೆ. ಅದು ಬಿಟ್ರೆ ಇವತ್ತೊಂದಿತ್ತು, ಹೋಗಕ್ಕಾಗ್ಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಸೊ ಸುಮ್ಮನೆ ಅದೇ. ಎಸ್, ಓಕೆ. ಪ್ರತಿ ಸಲ ಬಿಗ್ ಬಾಸ್ ಅಂತ ಬಂದಾಗ, ನಾಮಿನೇಷನ್ ಅಂತ ಬಂದಾಗ ಕೆಲವರು ಸಣ್ಣ ಪುಟ್ಟದ್ನು ಇಟ್ಕೊಂಡ್ಬಿಟ್ಟು ಅದನ್ನೇ ಒಂದು ನಾಮಿನೇಷನ್ಗೆ ತಗೊಂಡಿರ್ತಾರೆ. ಅದರಲ್ಲೂ ಕೂಡ ಧನುಷ್ ಅವ್ರು ಟಾಸ್ಕ್ ಸಖತ್ತಾಗಿ ಆಡ್ತಾರೆ, ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತಗೊಂಡಿದ್ದಾರೆ. ಬಟ್ ಎಲ್ಲೋ ಮಾತಾಡೋದ್ ಕಮ್ಮಿ, ಎಂಟರ್ಟೈನ್ ಮಾಡೋದ್ ಕಮ್ಮಿ ಅನ್ನೋದೇ ಸುಮಾರು ಜನರು ಬಾಯಲ್ಲಿ ಬಂದಿದ್ದು. ಅದ್ ನಿಜಕ್ಕೂ ಹಂಗ ಅನಿಸ್ತಾ ಇಲ್ಲ? ನಿಮ್ಮ ಪ್ರಕಾರ ಅದು ಫಾಲ್ಸ್ ಅಂತ ಹೇಳ್ತೀರಾ? ಅಲ್ಲ, ಅವ್ರಿಗೆ ಅನ್ಸಿರೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನನ್ ಪ್ರಕಾರ ಅದೇ, ಇವಾಗ ನೀವು ನನ್ನ ಹತ್ರ ಮಾತಾಡಿದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಇವಾಗ ನಾನೇನೋ ರಿಪ್ಲೈ ಕೊಟ್ಟಿರ್ತಾನೆ, ನೀವು ನೆಕ್ಸ್ಟ್ ಕ್ವಶನ್ ಕೇಳೋದು. ಅಲ್ಲಿರ್ಬೇಕಾದ್ರೆ ನಾನ್ ಮಾತಾಡಿದಾಗ ಎಲ್ಲರೂ ಒಪ್ಕೊಂಡವ್ರು. ನಾನ್ ಮಾತಾಡೋದೇ ಕಮ್ಮಿ ಫಸ್ಟ್. ಅಂದ್ರೆ ಒಂದ್ ಲೈನ್ ಅಲ್ಲಿ ಒಂದ್ ಪಾಯಿಂಟ್ ನ ಮುಗಿಸ್ಬಿಡ್ತೀನಿ. ಪಾಯಿಂಟ್ ಬಿಟ್ಟು ಬೇರೆ ಆ ಕಡೆ ಈ ಕಡೆ ಹೋಗಲ್ಲ ನಾನು. ಒಂದು ಪಾಯಿಂಟ್ ಹೋದ್ರೆ ಆ ಪಾಯಿಂಟ್ ಕರೆಕ್ಟ್ ಹೇಗ್ ಮಾತಾಡ್ಬೇಕು ಆ ತರ ಮಾತಾಡ್ತೀನಿ. ಅದು ಬಿಟ್ಟು ಆ ಕಡೆಯಿಂದ ಆ ಪಾಯಿಂಟ್ ಅವ್ರು ಒಪ್ಕೊಂಡ್ಬಿಟ್ರೆ ನಾನು ಸುಮ್ಮನೆ ಆಗ್ಲೇಬೇಕು. ಅದಕ್ಕೇನಾದ್ರು ಒಂದು ವಾದ ಪ್ರತಿವಾದ ಏನಾದ್ರು ಇದ್ರೆ ವಾಪಸ್ ಮಾತಾಡೋದಂತ ಆತರ ಏನಾದ್ರು ಇರುತ್ತೆ. ಬಟ್ ನಾನು ಪ್ರತಿಯೊಬ್ಬರಿಗೂ ಹೇಳ್ಬೇಕಂದ್ರೆ ಆ ಕಡೆಯಿಂದ ಪ್ರತಿವಾದ ಇರ್ತಾ ಇರ್ಲಿಲ್ಲ. ಓಕೆ, ಹೌದಾ, ಓಕೆ. ನೀವು ನೋಡಿರ್ಬೋದು, ಎಲ್ಲರ ನಾಮಿನೇಷನ್ ಜಗಳ ಆಗುತ್ತೆ. ಅವ್ರಿಗೆ ಜಗಳ ಆಗೇ ಆಗುತ್ತೆ. ನನ್ನ ನಾಮಿನೇಷನ್ ಮಾತ್ರ ಯಾರು ಜಗಳ ಆಡ್ತಾ ಇರ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹಂಗಂತ ಭಯ ಅವ್ರಿಗೆ ಅದು ಇದು ಅಂತೆಲ್ಲ ಹೇಳ್ತಿಲ್ಲ. ಬಟ್ ನಾನು ಹೇಳದ್ನ ಅವರು ಅಕ್ಸೆಪ್ಟ್ ಮಾಡ್ತಿದ್ರು. ನನ್ನ ಹತ್ರ ವಾಪಸ್ ಜಗಳ ಆಡ್ತಿರ್ಲಿಲ್ಲ. ಸರಿ ಇದೆ, ಒಪಿನಿಯನ್ ಸರಿ ಇದೆ. ಅದೇ ಪಾಯಿಂಟ್ ನ ಬೇರೆಯವ್ರ ಹೇಳಿದ್ರೆ ಜಗಳ ಆಡೋರು ಸರ್, ಅದು ಸರಿ ಇರೋದಲ್ವಾ?
ಆದ್ರೆ ನನ್ನ ಹತ್ರ ಯಾಕೆ ಜಗಳ ಆಡೋದ ನನ್ಗೆ ಗೊತ್ತಿಲ್ಲ. ನನ್ನ ಹತ್ರ ಯಾಕೆ ಮಾತಾಡ್ತಿರ್ಲಿಲ್ಲ, ಅಂದ್ರೆ ಪ್ರತಿವಾದ ಯಾಕೆ ಮಾತಾಡ್ತಿರ್ಲಿಲ್ಲ ನನ್ಗೆ ಗೊತ್ತಿಲ್ಲ. ಸೊ ಅಲ್ಲಿಗೆ ನಾನು ಅಂದ್ರೆ ಕಾಣಿಸ್ಕೊಳಕ್ ಆಗ್ಲಿಲ್ಲ ಅಷ್ಟೇ. ಅಂದ್ರೆ ಈಗ ಬಿಗ್ ಬಾಸ್ ಮುಗ್ದಿದೆ, ರಿಸಲ್ಟ್ ಬಂದಿದೆ, ಅದು ಬಂದ ಮೇಲೆ ನಿಮಗೆ ಅನ್ಸಿದ್ದು ಬರೀ ಟಾಸ್ಕ್ ಗಳನ್ನ ಮಾಡಿ ಗೆದ್ದು ಓಕೆ ಎಲ್ಲರೊಟ್ಟಿಗೆ ಚೆನ್ನಾಗಿದ್ದೀನಿ ಅನ್ನೋದು ಫಸ್ಟ್ ಆಗುತ್ತಾ, ಇಲ್ಲ ಮನೇಲೆಲ್ಲ ಎಂಟರ್ಟೈನ್ ಮಾಡ್ಕೊಂಡು ಜನಗಳಿಗೆ ಎಂಟರ್ಟೈನ್ ಮಾಡೋದು ಫಸ್ಟ್ ಅಂತ ಅನ್ಸುತ್ತಾ? ಆ, ಇವಾಗ ಎಲ್ಲಾನು ಬೇಕು ಸರ್. ಹ್ಮ್. ಇದು ಬೆಸ್ಟ್ ಅದು ಬೆಸ್ಟ್ ಅಂತ ಹೇಳಕ್ಕಾಗಲ್ಲ. ಒಂದ್ ಸಿನಿಮಾ ಕ್ಲಿಕ್ ಆಗ್ಬೇಕು ಅಂದ್ರೆ ಹ್ಮ್. ಸಾಂಗ್ ಚೆನ್ನಾಗಿರ್ಬೇಕು, ಮೇಕಿಂಗ್ ಚೆನ್ನಾಗಿರ್ಬೇಕು, BGM ಚೆನ್ನಾಗಿರ್ಬೇಕು, ಸ್ಟೋರಿ ಲೈನ್ ಚೆನ್ನಾಗಿರ್ಬೇಕು, ಸ್ಟಾರ್ಟಿಂಗ್ ಚೆನ್ನಾಗಿರ್ಬೇಕು, ಎಂಡಿಂಗ್ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಆತರ ಅಲ್ಲಿ ಇರ್ಬೇಕಂದ್ರೆ ಎಲ್ಲಾನು ಚೆನ್ನಾಗಿರ್ಬೇಕು. ಅದ್ರಲ್ಲಿ ಈ ಟೈಮಲ್ಲಿ ಈ ಸೀಸನ್ ಅಲ್ಲಿ ಎಂಟರ್ಟೈನ್ಮೆಂಟ್ ಚೂಸ್ ಆಗಿದೆ, ಎಂಟರ್ಟೈನ್ಮೆಂಟ್ ವಿನ್ ಆಗಿದೆ ಅಷ್ಟೇ. ಅವನು ಚೆನ್ನಾಗಿ ಆಟ ಆಡಿದ್ದಾನೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅವ್ನು ಏನ್ ಮಾಡ್ಬೇಕು ಎಲ್ಲ ಮಾಡಿದ್ದಾನೆ ಅಷ್ಟೇ. ಓಕೆ, ಸ್ಟಾರ್ಟಿಂಗ್ ಡೇಸ್ ಅಂತ ಬಂದಾಗ ಅವ ಏನೋ ಒಂದು ಕಾಮಿಡಿ ಮಾಡಕ್ ಹೊರಟಾಗ ನಿಮ್ಗೆ ಎಲ್ಲೋ ಒಂಚೂರು ಇರಿಟೇಟ್ ಆಗಿ ನನ್ನ ಹತ್ರ ಅದೆಲ್ಲ ಕಾಮಿಡಿ ಬೇಡ ಅಂತ ಒಂದಷ್ಟು ಎಲ್ಲ ಹೇಳಿದ್ದಿದೆ. ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ಗಳು ಜೊತೆಲಿ ಇದ್ರೆ ಚಂದ ಅಂತ ಅನ್ಸುತ್ತೆ? ಅಂದ್ರೆ ಅಲ್ಲಿರೋರ ಅಲ್ಲಿರೋರಾಗಿರ್ಬೋದು, ರಿಯಲ್ ಲೈಫ್ ನಂಗೆ ಅಲ್ಲಿರೋರು ಎಲ್ರು ಇಷ್ಟ ಸರ್. ಹ್ಮ್. ನಾನು ಹೇಳ್ತಾ ಇಲ್ಲ ಒಬ್ರ ಜೊತೆನೂ ನಂಗೆ ದುಶ್ಮನಿ ಆತರ ಎಲ್ಲ ಏನಿಲ್ಲ. ಒಬ್ರ ಜೊತೆ ವೈಬ್ ಸೆಟ್ ಆಗಿಲ್ಲ ಇಡೀ ಸೀಸನ್ ಅಂದ್ರೆ ಧ್ರುವಂತ್ ಒಬ್ರೆ. ಆ ವೈಬ್ ಸೆಟ್ ಆಗಿಲ್ಲ, ಅವ್ರ ಕಂಡ್ರೆ ಆಗಲ್ಲ ಅಂತ ಏನಿಲ್ಲ, ಅವ್ರ ಜೊತೆ ವೈಬ್ ಸೆಟ್ ಆಗಿಲ್ಲ. ಒಳಗಡೆ ಇರ್ಬೇಕಾದ್ರೆ ಇದನ್ನ ಹೇಳ್ತಾ ಇದ್ದಾನೆ. ಇವ್ರು ಗಿಲ್ಲಿ ಹತ್ರನು ಅಷ್ಟೇ. ಅವರು ನನ್ನ ಹತ್ರ ರೇಗಿಸಿದಾಗ ನಂಗೆ ಇಷ್ಟ ಆಗಲ್ಲ, ಇವೆಲ್ಲ ಮಾಡ್ಬೇಡ ಅಂತ ಹೇಳಿದೆ. ಅದಾದ್ಮೇಲೆ ನೆಕ್ಸ್ಟ್ ಇಂದ ನನ್ನ ಹತ್ರ ಏನು ಆತರ ರೇಗ್ಸೋದು ಕಾಮಿಡಿ ಮಾಡೋದೆಲ್ಲ ಮಾಡ್ಲಿಲ್ಲ. ಬೇರೆಯವ್ರ ಎಲ್ರ ಹತ್ರನು ಮಾಡಿದಾರೆ. ಆತರ ಹೇಳಿದ್ರೆ ಸೈಲೆಂಟ್ ಆಗ್ಬಿಡೋಣ ಗಿಲ್ಲಿ? ನಾನು ಅಲ್ಲಿ ಎಷ್ಟೊಂದ್ ಸತಿ ಅದನ್ನ ಹೇಳಿದೀನಿ. ಒಳಗಡೆ ಇರ್ಬೇಕಾದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ಡೈರೆಕ್ಟ್ ಆಗಿ ಗಿಲ್ಲಿ, ಅಂದ್ರೆ ಸೀರಿಯಸ್ ಆಗಿ ಹೇಳಿ. ಅವ್ರು ಹೇಳ್ಬೇಕಂದ್ರೆ 10 ಸತಿ ಕಾಮಿಡಿನ ತಗೊಂಡ್ಬಿಡ್ತಾರೆ. ಬಟ್ ಇದನ್ನ ಧ್ರುವಂತು ಕೂಡ ಹೇಳಿದ್ರು, ನನಗೆ ಆತರ ಮಾಡಿದ್ರೆ ಇಷ್ಟ ಆಗಲ್ಲ ಅನ್ಬಿಟ್ಟು ದೇವ್ರ ಹತ್ರ ಪ್ರಮಾಣ ಮಾಡಿದ್ದು ಇದೆ. ಅದನ್ನೇ ಹೇಳ್ತಾ ಇರೋದು. ಇವಾಗ ಫಸ್ಟೇ ಅವ್ರು ಹೇಳಿದ ತಕ್ಷಣ ನೀವು ವಾಪಸ್ ಮಾಡಿದ್ರೆ ಗಿಲ್ಲಿ ಸುಮ್ನೆ ಆಗಿರೋ. ಒಂದ್ 10 ಸತಿ ಕಾಮಿಡಿ ಮಾಡಿರ್ತಾರೆ, 10 ಸತಿ ತಗೊಂಡಿರ್ತಾರೆ, 11ನೇ ಸತಿ ರೈಸ್ ಆಗ್ತಾರೆ. ಅವಾಗ ಏನಾಗುತ್ತೆ, ಈ ಕಡೆ ಕೋಪ ಬರುತ್ತೆ, ಗಿಲ್ಲಿಗೆ ಕೋಪ ಬರುತ್ತೆ. ಪರವಾಗಿಲ್ಲ, ನೀನ್ ಅಷ್ಟೊಂದ್ ರೈಸ್ ಆಗ್ತೀಯ ಅಂದ್ರೆ 10 ಸತಿ ಏನಕ್ಕೆ ತಗೊಂಡೆ ಅಂತಾನೆ ಹೇಳೋದು. ಸೊ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲೇ ಇಲ್ಲ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲೇ ಎಷ್ಟು ಬೇಕೋ ಅಷ್ಟು ತಗೊಂಡು ಆಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ ನಡ್ಸೋ ತಕ್ಷಣ ಜಗಳಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಇರೋರ್ಗು ಕೋಪ ಬರುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಫಸ್ಟೇ ಹೇಳ್ಬಿಡಿ, ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಲಾಸ್ಟ್ ನಿಮ್ಗೆ ಯಾವಾಗ ಟ್ರಿಗರ್ ಆಗುತ್ತೋ ಆ ಟೈಮಲ್ಲಿ ನೀವು ರೈಸ್ ಆಗ್ಬಿಟ್ರೆ ಎಲ್ರಿಗೂ ಈ ಕಡೆ ಇರೋರ್ಗೆ ಇಷ್ಟ ಸತಿ ಯಾಕೆ ಗುರು ತಗೊಂಡೆ, ಇಷ್ಟ ದಿನ ಯಾಕೆ ಸುಮ್ನೆ ಇದ್ದೆ, ನಿಂಗ್ ಬೇಡದೇ ಇರೋ ಟೈಮಲ್ಲಿ ನೀನ್ ರೈಸ್ ಆಗ್ಬಿಟ್ರೆ ನಂಗೇನ್ ದೇವ್ರ ನಾನು ಅದಕ್ ಮುಂಚೆನೆ ಗೊತ್ತಾಗಕ್ಕೆ ಅಂತಾನೆ ಅನ್ಸೋದು. ಸೊ ಆ ಟೈಮಲ್ಲಿ ನಾನು ಹೇಳಿದ್ ಅಂದ್ರೆ ನಾನು ಸ್ಟಾರ್ಟಿಂಗ್ ಫಸ್ಟ್ ಟೈಮೇ ನನ್ನ ಹತ್ರ ಇವೆಲ್ಲ ಬೇಡ ಅಂತ ಹೇಳಿದ್ದೆ. ಸೊ ಅವನು ಸುಮ್ನೆ ಅದ. ಅದು ಬಿಟ್ರೆ ಇನ್ಯಾವತ್ತೂ ನನ್ನ ಜೊತೆ ನೀವಿಬ್ರು ನಡುವೆ ಅಂತ ಮನಸ್ತಾಪಗಳೆಲ್ಲ ಏನಂತದ? ಏನಿಲ್ಲಪ್ಪ. ನಾನು ಲಾಸ್ಟ್ ಸ್ಯಾಟರ್ಡೆ ಅಂದ್ರೆ ಫಿನಾಲೆ ಟೈಮಲ್ಲೂ ನನ್ ಮೇಲೆ ಯಾರಿದ್ದಾರೆ ಅಂತ ಒಂದು ಚಟುವಟಿಕೆನ ನಡೆಸ್ತಾರೆ. ಮಧ್ಯದಲ್ಲಿ ನಮ್ ಫೋಟೋ ಇಟ್ಬಿಟ್ಟು ಸೈಡ್ ಅಲ್ಲಿ ಯಾರಿದ್ದಾರೆ ಮೇಲೆ ನಾನು ಗಿಲ್ಲಿ ಫೋಟೋನ ಇಟ್ಟಿದ್ಮೇಲೆ ಮನಸ್ತಾಪ ಇದ್ರೆ ನಾನು ಯಾಕೆ ಇರ್ತಾ ಇದ್ದೆ? ಓಕೆ, ಸೊ ಇವಾಗ ಗಿಲ್ಲಿ ಆಚೆ ಬಂದ್ಮೇಲೆ ಒಂದಷ್ಟು ಜನ ಹೇಳೋದು, ಫಾರ್ ಎಕ್ಸಾಂಪಲ್ ಅಶ್ವಿನಿ ಗೌಡ ಅವ್ರ ಹೆಸರೇ ತಗೊಂಡ್ರೆ ಕರೆಕ್ಟ್ ವೋಟಿಂಗ್ ಎಲ್ಲ ತಗೊಂಡ್ರೆ ನಾನೇ ಬರ್ಬೇಕಾಗಿತ್ತು ಅನ್ನೋದೆಲ್ಲ ಒಂದ್ ಮಾತು ಹೇಳ್ತಾರೆ. ಆಮೇಲೆ ಆಚೆ ಕಡೆ ಅಂತ ಬಂದಾಗ ಬಡವ ಅನ್ನೋ ಒಂದು ವಿಚಾರ ಇಟ್ಕೊಂಡು ಆತರ ಪೋಟ್ರೆ ಆಗಿ ಜನಗಳ ಮನ್ಸನ್ನ ಗೆದ್ದಿರೋದು, ಇದನ್ನೆಲ್ಲ ಹೇಳಿದಾಗ ಒಳಗಡೆ ಇದ್ದ ಮನಸ್ಥಿತಿ ಆಮೇಲೆ ಹೊರಗಡೆ ಬಂದಂತ ಮನಸ್ಥಿತಿ ಬೇರೆ ಕಂಟೆಸ್ಟೆಂಟ್ ಏನಾದ್ರು ಚೇಂಜಸ್ ಆಗಿದೆ ಅಂತ ಅನ್ಸುತ್ತಾ? ನಂಗೆ ಗೊತ್ತಿಲ್ಲ ಸರ್. ಅಲ್ಲಿ ನೀವು ನೋಡೋ ಒಳಗಡೆ ಇರ್ಬೇಕಂದ್ರೆ ಎಲ್ರು ಚೆನ್ನಾಗೇ ಇದ್ವಿ. ಲಾಸ್ಟ್ ವೀಕ್ ಅಂತೂ ನೀವು ಕೇಳೋದೇ ಬೇಡ, ಎಲ್ರು ಜೈನಿನ ಗೂಡು ನಾವೆಲ್ಲ ಅಂತಾನೆ ಇದ್ದಿಲ್ಲ. ಲೆಟರ್ ಎಲ್ಲ ಬರ್ದ್ಬಿಟ್ಟು ಒಂದಾಗ್ಬಿಟ್ರು ಎಲ್ಲಾರು ಏನ್ ಸುಟ್ಟಾಕ್ಬಿಟ್ಟು ಎಲ್ರು ಒಂದಾದ್ವಿ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಮತ್ತೆ ಅದೇ ಹೊರಗಡೆ ಬಂದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಏನೋ ಆಗ್ತಿದೆ. ಅದ್ರ ಬಗ್ಗೆ ನಾನು ಕೇಳಿದ್ರೆ ನಂಗಂತ ಏನು ಗೊತ್ತಿಲ್ಲ. ಈಗ ನೀವು ಕ್ಯಾಪ್ಟನ್ಸಿ ಆಗಿ ಒಂದಷ್ಟು ವಾರಗಳ ಕಾಲ ಮುನ್ನಡೆಸಿದ್ರಿ. ನಿಮ್ಮ ಕ್ಯಾಪ್ಟನ್ಸಿಲಿ ಒಂದು ಟೈಮ್ ಕೆಲವೊಂದು ವಿಚಾರಗಳನ್ನ ಕಂಟ್ರೋಲೇ ಮಾಡಕ್ ಆಗ್ಲಿಲ್ಲ, ಕೈತು ಹೋಯ್ತು ಅನ್ನೋದು ಯಾವ್ದಾರ ಇದೆಯಾ? ಟಾಸ್ಕ್ಗಳ ವಿಚಾರದಲ್ಲಿ? ಟಾಸ್ಕ್ ಆಗಿರ್ಬೋದು, ಟಾಸ್ಕ್ ಇಲ್ದೇನೂ ಆಗಿರ್ಬೋದು, ಅತಿರೇಕ ಅಂತ ಅನ್ಸಿದ್ದು? ಇಲ್ಲಪ್ಪ, ಆತರ ಎಲ್ಲ ನಾನ್ ಕ್ಯಾಪ್ಟನ್ ಆಗಿದ್ದಾಗ ಯಾವ್ದು ಆ ತರದೆಲ್ಲ ಆಗಿಲ್ಲ. ನಾನ್ ಕ್ಯಾಪ್ಟನ್ ಆಗಿದ್ದಾಗ ಯಾವತ್ತು ಕೆಲವೊಂದು ನೀವು ಕ್ಯಾಪ್ಟನ್ ಆಗದೆ ಇದ್ದಾಗ ಕೆಲವೊಂದು ವಿಚಾರಗಳು ಗಿಲ್ಲಿ ಹಿಂಸೆ ಕೊಡ್ತಾ ಇದ್ದು ಬೇರೆಯವ್ರಿಗೆ. ಆಮೇಲೆ ಏನಾದ್ರು ಚಟುವಟಿಕೆ ನಡಿಬೇಕಂದ್ರೆ ಬೇರೆಯವ್ರು ಮಾತಾಡೋದು ಆತರ ಎಲ್ಲ. ರಾಶಿಕಾ ಕ್ಯಾಪ್ಟನ್ ಆದಾಗ್ಲೂ ಮಧ್ಯದಲ್ಲಿ ಒಂದಷ್ಟು ಮಾತಾಡೋದು, ಅಷ್ಟು ಕಾನ್ವರ್ಸೇಷನ್ ನಡೆಯೋದು, ಒಪಿನಿಯನ್ಸ್ ಬರೋದು, ಅವೆಲ್ಲ ಆಗೋದು.
ಹ್ಮ್. ಸೊ ನಾನ್ ಕ್ಯಾಪ್ಟನ್ ಆಗಿದ್ದಾಗ ಅದಕ್ಕೆಲ್ಲ ಪ್ಲೇಸ್ ಕೊಡ್ತಿರ್ಲಿಲ್ಲ. ಹ್ಮ್. ನನ್ನ ಡೆಸಿಷನ್ ಕರೆಕ್ಟ್ ಆಗಿ ನನ್ಗೆ ಗೊತ್ತು, ಆಯ್ತು ಸುಮ್ನೆ ಇರಿ ಎಲ್ಲಾರು ಅಂತಾನೆ. ಅಂದ್ರೆ ಹೇಳಕ್ಕೂ ಬರ್ತಾ ಇರ್ಲಿಲ್ಲ ಬಿಡಿ. ನಾನ್ ನಿಂತಿದ್ದಾಗ, ನಾನ್ ಕ್ಯಾಪ್ಟನ್ ಆಗಿದ್ದಾಗ ಯಾರು ಹೇಳಕ್ಕೂ ಬರ್ತಾ ಇರ್ಲಿಲ್ಲ. ಹ್ಮ್. ಹ್ಮ್. ಸೊ ಅದ್ ಹಂಗೆ ಬಂತು, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹಂಗೆ ಇತ್ತು. ಕೆಲವೊಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಧನುಷ್ ಅವ್ರು ಇರ್ಲೇಬೇಕು. ಧನುಷ್ ಅವ್ರು ಯಾವ ಟೀಮ್ ಅಲ್ಲಿ ಇರ್ತಾರೋ ಆ ಟೀಮ್ ಗೆಲ್ಲುತ್ತೆ ಅಂತಾನೆ ಫಿಕ್ಸ್ ಆಗ್ಬಿಡೋರು. ಇಲ್ಲ ಆ ತರ ಇತ್ತು ಟೀಮ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಪೋಸಿಟ್ ಅಲ್ಲಿ ರಘು ಸರ್ ಇದ್ರು ಕೂಡ ನೀವು ಗೆದ್ದಿದ್ದೆಲ್ಲ ನಾವು ಗಮನಿಸಿದ್ವಿ. ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಯಾವ ರೀತಿಯಾಗಿ ಪ್ರಿಪರೇಷನ್ಸ್ ಇರ್ತಾ ಇತ್ತು, ಆಮೇಲೆ ಏನ್ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡ್ತಾ ಇದ್ರಿ? ಏನ್ ಪ್ರಿಪರೇಷನ್ ಏನ್ ಇರ್ತಾ ಇರ್ಲಿಲ್ಲ. ಫಸ್ಟ್ ಗೇಮ್ ನ ಅರ್ಥ ಮಾಡ್ಕೊಂತ ಇದ್ವಿ ಅಷ್ಟೇ. ಹ್ಮ್. ಯಾಕಂದ್ರೆ ಫಸ್ಟ್ ವೀಕೆ ಒಂದ್ ಗೇಮ್ ನ ರದ್ದು ಮಾಡ್ಕೊಂಡ್ಬಿಟ್ಟಿದ್ದೆ, ನಾನೇ ವಿನ್ ಆಗಿದ್ದ ಗೇಮ್ ಅಲ್ಲಿ ರದ್ದಾಗ್ಬಿಟ್ಟಿತ್ತು. ಹ್ಮ್. ಸೊ ಅದಾದ್ಮೇಲೆ ಅದಾಗಿ ನೆಕ್ಸ್ಟ್ ಟೈಮ್ ಇಂದ ಪ್ರತಿಯೊಂದು ಲೈನ್ ಕೇಳಿಸ್ಕೊಂತ ಇದ್ದೆ. ಅದು ಕೇಳ್ತಾ ಇದ್ದಂಗೆ ನಂಗೆ ಒಂದ್ ಪ್ಲಾನ್ ಬಂದಿರೋದು. ಇನ್ನ ಗೇಮ್ ನೋಡಿದ ತಕ್ಷಣ ಇನ್ನೊಂದ್ ಪ್ಲಾನ್ ಬರೋದು. ಆ ಸ್ಟ್ರಾಟಜಿ ಎಲ್ಲ ಆತರ ಓವರ್ ಸ್ಟ್ರಾಟಜಿ ಏನು ಮಾಡ್ತಾ ಇರ್ಲಿಲ್ಲ. ನಾರ್ಮಲ್ ಆಗಿ ಇದು ಮಾಡ್ಬೋದು, ಅದ್ ಮಾಡ್ಬೋದು. ಅವ್ರಿಗೆ ಗೊತ್ತಿಲ್ದಿರೋ ತರ ಯಾವ್ದೋ ಒಂದ್ 2 ಪಾಯಿಂಟ್ ಇರೋದು, ಅವ್ರು ಗೊತ್ತಿಲ್ದಿರೋ ತರ ಅದನ್ನ ಅವರು ಮಾಡಿರೋರು. ಬಟ್ ಇಲ್ಲಿ ಒಂದೊಂದ್ಸತಿ ಅವ್ರಿಗೆ ಗೊತ್ತಾಗದೇ ಇರೋದನ್ನ ಒಂದು ಪಾಯಿಂಟ್ ಅಲ್ಲಿ ತಗೊಂಡ್ಬಿಟ್ಟು, ಅಂದ್ರೆ ನಾವು ಇನ್ನೊಂದು ಪಾಯಿಂಟ್ ಬೇರೆ ತರ ಯೋಚನೆ ಮಾಡಿದ್ದಾಗ ಆ ಗೇಮ್ ನ ವಿನ್ ಆಗ್ತಾ ಇದ್ವಿ. ಸೊ ಸ್ಟ್ರಾಟಜಿ ಆತರ ಎಲ್ಲ ಏನಿಲ್ಲ. ಒಂದ್ ಟೈಮ್ ಅದೇನೋ XOX ಆಡ್ತಾರೆ ಗೊತ್ತಾ, ಆತರ ಒಂದ್ ಗೇಮ್ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾನು ರಘು ಸರ್ ಟೈರ್ ಎತ್ಕೊಂಡ್ ಬಂದಿರ್ತೀವಿ, ಯಾರು ಮಾಡಿ ಆ ಗೇಮ್ ಅಲ್ಲಿ ಅಭಿ ಬೇರೆ ಆಪೋಸಿಟ್ ಟೀಮ್ ಅಲ್ಲಿ ಇದ್ದಿದ್ರೆ ಅವರೇ ವಿನ್ ಆಗ್ತಾ ಇದ್ರು. ಯಾಕಂದ್ರೆ ಅದು ಒಂದ್ ಒಳ್ಳೆ ಸ್ಟ್ರಾಟಜಿ ಅವಂದಿತ್ತು. ಆ XOX ಅದೇನೋ ಮಾಡೋದು, ಅವ್ನ ಒಂದ್ ಒಳ್ಳೆ ಐಡಿಯಾ ಹೇಳ್ಕೊಟ್ಟ. ಅದ್ ಹೇಳ್ಕೊಟ್ಟಿದ್ಕೆ ಆ ಟಾಸ್ಕ್ ವಿನ್ ಆಗಿದ್ದು. ನಾನ್ ಫಸ್ಟ್ ರೌಂಡ್ ಅಲ್ಲಿ ಏನೋ ಎತ್ಕೊಟ್ಬಿಟ್ಟೆ, ಆಮೇಲೆ 3 ಟೈರ್ ಇವ್ರು ಹುಡುಗಿರ್ ಇರೋದ್ನ ಅವ್ನು ಹೇಳ್ಕೊಟ್ಟ ಎಲ್ಲೆಲ್ಲಿ ಇಡಬೇಕು ಏನು ಅಂತ. ಅದ್ ಹಂಗೆ ವರ್ಕ್ ಆಯ್ತು. ಸೊ ಆತರ ಅವ್ನ ಆಪೋಸಿಟ್ ಟೀಮ್ ಅಲ್ಲಿ ಇದ್ದಿದ್ರೆ ಬೇರೆ ಆಗಿರೋದೇನೋ ಗೊತ್ತಿಲ್ಲ. ಆತರ ಸ್ಟ್ರಾಟಜಿ ಅಂತ ವರ್ಕ್ ಆಗುತ್ತೆ. ಬೇರೆ ಓವರ್ ದೊಡ್ಡದಾಗಿ ಹಿಂಗ್ ದಬ್ಬಕ್ಬೇಕಂದ್ರೆ ಯಾವ್ದು ವರ್ಕ್ ಆಗಲ್ಲ. ಓಕೆ. ಸೊ ಇಲ್ಲಿ ಕೆಲವೊಂದು ಅಶ್ವಿನಿ ಅವ್ರು ಹೇಳಿದ್ ಹೆಂಗೆ ಅಂತಂದ್ರೆ, ಅಶ್ವಿನಿ ಗಿಲ್ಲಿ ವರ್ಸಸ್ ಅಂತ ನಡೆದಾಗ ಕೆಲವೊಂದು ಜಗಳಗಳು ಅಂತ ಅಂದಾಗ ಏನು ಟಾಪಿಕ್ ಇಲ್ಲ ಅಂತ ಅಂದಾಗ ತುಂಬಾ ಜನಗಳಿಗೆ ಕನೆಕ್ಟ್ ಆಗಿದ್ ಹೆಂಗೆ ಗಿಲ್ಲಿ ಅಂತ ಅಂದ್ರೆ, ನನ್ನನ್ನ ಹೀಯಾಳಿಸಿ ಮಾತಾಡುವಂಥದ್ದು, ನನ್ನನ್ನ ಟ್ರಿಗರ್ ಮಾಡುವಂತ ಪಾಯಿಂಟ್ಗಳೇ ಅವನಿಗೆ ಹೈಲೈಟ್ ಆಗಕ್ಕೆ ಒಳ್ಳೇದಾಯ್ತು ಅಂತ ಅಶ್ವಿನಿ ಅವ್ರ ಒಂದ್ ಕಡೆ ಹೇಳ್ತಾ ಇದ್ರು. ಅವ್ರಿಬ್ರು ಒಂದಷ್ಟು ಜಗಳ ಅಂತ ನಡೆದಾಗ, ಸಂಭಾಷಣೆಗಳು ಅಂತ ನಡೆದಾಗ ಯಾವ ರೀತಿ ಬೇರೆ ಮನೆಯವ್ರು ನೋಡಿದಾಗ ಹೆಂಗ್ ಅನಿಸ್ತಾ ಇತ್ತು ನಿಮ್ಗೆ? ಸುಮ್ನೆ ಬೇಕು ಅಂತಾನೆ ಟ್ರಿಗರ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ, ಇಲ್ಲ ಅದಕ್ಕೊಂದು ವ್ಯಾಲಿಡ್ ಪಾಯಿಂಟ್ ಇತ್ತು, ರೀಸನ್ ಇತ್ತು ಅಂತ ಏನಾದ್ರು ಅನಿಸ್ತಿತ್ತ? ಅವ್ನು ಮಾಡೋದಕ್ಕೆ ಕಾಮಿಡಿ ಅಷ್ಟೇ. ಹ್ಮ್. ಗಿಲ್ಲಿ ಕಾಮಿಡಿ ಮಾಡ್ತಾ ಇರ್ತಾನೆ. ನಮ್ಮ ಹತ್ರ ಒಪಿನಿಯನ್ ಕೇಳಕ್ ಬಂದಾಗ ನಾನು ಯಾವಾಗ್ಲೂ ಹೇಳಿದ್ದೀನಿ, ಅದ್ ಬಿಟ್ಟು ಬೇರೆ ಎಲ್ಲದಕ್ಕೂ ನಾನು ಎಂಟರ್ ಆಗೋಕ್ ಹೋಗಲ್ಲ. ಅವ್ರ ಆಟ ಹಾಳಾಗ್ಬೋದು, ಇಲ್ಲ ಇವ್ರ ಆಟನೂ ಹಾಳಾಗ್ಬೋದು. ಅವ್ರ ಜಗಳ ನೋಡ್ತಿದ್ದಾಗ ಅವ್ರ ಜಗಳ ನೋಡ್ತಿದ್ದಾಗ ಅದೇ ಅವ್ನ್ ಮಾಡಿದ್ದು ತಪ್ಪು ಅನ್ಸೋದು, ಇವ್ರು ಮಾಡಿದ್ದು ತಪ್ಪು ಅನ್ಸೋದು. ಅದೆಲ್ಲ ಏನ್ ಮಾಡಕ್ಕಾಗಲ್ಲ ಸರ್. ಅಲ್ಲಿ ಏನ್ ಗೊತ್ತಾ, ಅವ್ರು ರೇಗ್ಸ್ದೇ ಇದ್ರೆ ಚೆನ್ನಾಗಿರೋದು ಅನ್ಸೋದು, ರೇಗ್ಸದ್ಮೇಲೆ ಇವ್ರು ರೈಸ್ ಆಗದೆ ಇದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಅಂದ್ರೆ ಅದು ಮ್ಯೂಚುವಲ್, ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಗೇಮ್ ಅಂದ್ಮೇಲೆ ಒಳಗಡೆ ಇರ್ಬೇಕಂದ್ರೆ ಟ್ರಿಗರ್ ಮಾಡ್ಲೇಬೇಕು ಅಂತಾನೆ ಒಬ್ರು ಇರ್ತಾರೆ. ಅದನ್ನ ಟ್ರಿಗರ್ ಮಾಡದೇ ಇರೋದಕ್ಕೂ, ಅಂದ್ರೆ ಮಾಡ್ಕೊಂಡೇ ಇರೋದಕ್ಕೂ ಆತರ ಒಂದು ಯೋಚನೆ ಮಾಡ್ಬೇಕು. ಆಮೇಲೆ ನೋಡಿ ಅವರು ಅದನ್ನ ತಗೊಂಡ್ಬಿಟ್ರು ತಲೆಗೆ. ಆಮೇಲೆ ಚೆನ್ನಾಗಿ ಅವ್ರು ರೇಗ್ಸಿದ್ರು, ಇವ್ರು ಜಾಸ್ತಿ ಟ್ರಿಗರ್ ಆಗ್ತಿರ್ಲಿಲ್ಲ. ಆತರ ಎಲ್ಲ ಮಾಡ್ತಿದ್ರು.